ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದರ ಒಂದು ಆರಿಜಿನ್ ಎಲ್ಲಿಂದ ಶುರು ಆಯ್ತಿದು? ಸೊ ಇದು ಯಾವತ್ತಿಂದ ಆರಿಜಿನ್ ಆಯಿತು ಅಂದರೆ ಯಾವತ್ತು ನಮ್ಮ ಸಂವಿಧಾನ ಬಂತೋ ಅವತ್ತಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್. 2ನೇ ಟರ್ಮ್ ಮುಗಿಯೋಕ್ಕೆ ಬಂತು, ಈಗ ಎಲೆಕ್ಷನ್ ಬರ್ತಾ ಇದೆ. ಈಗ ಮೊದಲನೇದಾಗಿ ಉತ್ತರಾಖಂಡದಲ್ಲಿ ಅದನ್ನು ಜಾರಿ ಮಾಡಲಾಗ್ತಾ ಇದೆ. ಯಾಕೆ ಇದನ್ನು ಇನಿಷಿಯೇಟಿವ್ ತೊಗೊಳ್ಳಿಲ್ಲ ಅಂತ ನಿಮ್ಗೆ ಅನಿಸುತ್ತೆ? ಸೊ ಇದ್ರ ಹಿಂದೆ ಭಾಳ ಡೀಪ್ ಅಧ್ಯಯನ ಬೇಕಾಗುತ್ತೆ. ಯಾವುದೋ ನಾ ಹೇಳಿದ್ದೀನಿ ಅಂದ ತಕ್ಷಣ ರಾತ್ರೋರಾತ್ರಿ ಮಾಡೋಕ್ಕಾಗಲ್ಲ. ಈಗ ಮೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಈಗ ನಾನೊಬ್ಬ ಮ್ಯಾನ್ ಆಗಿ ಯೋಚನೆ ಮಾಡಿದಾಗ ನನ್ನ ಪ್ರೊಟೆಕ್ಷನ್ ಆಯಿತು. ಈಗ ನನಗೊಬ್ಬಳು ತಂಗಿ ಇದ್ದಾಳೆ ಅಂದ್ಕೊಳ್ಳಿ ಅಲ್ವಾ, ತಂದೆ ಆಸ್ತಿಯಲ್ಲೂ ಕೂಡ ಹೆಣ್ಮಗಳಿಗೆ ಸಮಾನವಾದ ಪಾಲು ಬಂತು ಅಂದರೆ ಇದು ಎಷ್ಟು ಬ್ಯೂಟಿಫುಲ್ ಅಲ್ವಾ ಇದು. ಒಂದು ಸಮುದಾಯ ಮುಂದೆ ಬರಬೇಕು ಅಂದರೆ ಲಾ ಶುಡ್ ಬಿ ಈಕ್ವಲ್. ಇದು ಮಾಡಿದ್ರೆ ಮಾತ್ರ ಹಿಂದೂ ಮುಸ್ಲಿಂ ಈಕ್ವಾಲಿಟಿ ಬರುತ್ತೆ. ಹಿಂದೂ ಮುಸ್ಲಿಂ ಒಟ್ಟಿಗಾಗ್ತಾರೆ. ಹಿಂದೂ ಮುಸ್ಲಿಮ್ಸ್ ವಿಲ್ ಗೆಟ್ ಯುನೈಟೆಡ್ ಬಿಕಾಸ್ ದೇ ಆಲ್ ಫಾಲೋ ಸೇಮ್ ಲಾ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಧರ್ಮಗಳಿವೆ, ಎಷ್ಟೆಲ್ಲ ಜಾತಿಗಳಿವೆ, ಎಷ್ಟೆಲ್ಲ ಸಮುದಾಯಗಳಿವೆ. ಕೆಲವೊಂದು ಕಾನೂನುಗಳು ನಾವು ಅಬ್ಸರ್ವ್ ಮಾಡಿದಾಗ ಭಾಳಷ್ಟು ಕಾನೂನುಗಳು ಎಲ್ರಿಗೂ ಅಪ್ಲೈ ಆಗ್ತವೆ. ಆದರೆ ಕೆಲವೊಂದು ಕಾನೂನುಗಳು ಎಲ್ರಿಗೂ ಅಪ್ಲೈ ಆಗಲ್ಲ. ಯಾವ ವಿಚಾರಗಳಲ್ಲಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಮದುವೆ. ನೀವು ಹಿಂದೂ ಆಗಿದ್ದರೆ ಒಂದು ಮಾತ್ರ ಮದುವೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇನ್ನೊಂದು ಡಿವೋರ್ಸ್ ಆಗದೆ ಹೆಂಡತಿ ಸಾಯದೆ ನಿಮಗೆ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಮುಸ್ಲಿಂ ಆಗಿದ್ದರೆ ನೀವು 3 ಮದುವೆ ಮಾಡ್ಕೋಬೋದು. ನೀವು ಟ್ರಿಪಲ್ ತಲಾಕ್ ಅಂತ ಒಂದು ಕಾನೂನಿತ್ತು, ಅದರ ಮೂಲಕ ನೀವು ತಲಾಕ್ ಕೊಡ್ಬೋದಾಗಿತ್ತು. ಅಥವಾ ಮಕ್ಕಳಿಗೆ ಆಸ್ತಿ ಕೊಡೋ ವಿಚಾರದಲ್ಲಿ, ಹೆಣ್ಮಕ್ಳಿಗೆ ಆಸ್ತಿ ಕೊಡೋ ವಿಚಾರದಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಕಾಯ್ದೆಗಳಿವೆ. ಇದು ಯಾಕೆ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡ್ತಾನೆ ಇತ್ತು. ಸೊ ಈ ನಿಟ್ಟಿನಲ್ಲಿ ಒಂದು ಹೊಸ ಕಾನೂನಿನ ಮೂಲಕ ಎಲ್ರಿಗೂ ಒಂದೇ ಕಾನೂನು ಅನ್ನೋ ದೃಷ್ಟಿಯಿಂದ ಯೂನಿಫಾರ್ಮ್ ಸಿವಿಲ್ ಕೋಡನ್ನು NDA ಗೌರ್ಮೆಂಟ್ ಪ್ರಪೋಸ್ ಮಾಡ್ತು. ಸೊ ಈಗ ಮತ್ತೆ ಅದು ಚರ್ಚೆಯಲ್ಲಿದೆ, ಯಾಕೆಂದರೆ ಈಗ ಉತ್ತರಾಖಂಡ್ ಸರ್ಕಾರ ಅದನ್ನು ಜಾರಿ ಮಾಡ್ತಾ ಇದೆ. ಬನ್ನಿ ಈ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗಿದ್ದಾರೆ ಖ್ಯಾತ ವಕೀಲರಾದಂಥ ಸಂದೀಪ್ ಪಾಟೀಲ್ ಅವರು. ಸರ್ ನಮಸ್ಕಾರ ಮತ್ತು ವೆಲ್ಕಮ್ ಟು ದ ಶೋ. ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದರ ಒಂದು ಆರಿಜಿನ್ ಎಲ್ಲಿಂದ ಶುರು ಆಯ್ತಿದು? ಇದು NDA ಗೌರ್ಮೆಂಟ್ ಅಂದರೆ BJPನೇ ಶುರು ಮಾಡಿದ್ದ. ಇದಕ್ಕಿಂತ ಮುಂಚೆ ಕೂಡ ಇತ್ತು. ಇದು ನಮ್ಮ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಇದೆಯಾ ಅಥವಾ ಉತ್ತರಾಖಂಡದಲ್ಲೇ ಇರೋದಾ, ಹೇಗೆ? ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಟ್? ಇದು ಭಾರತ ದೇಶ ಇಂಡಿಪೆಂಡೆನ್ಸ್ ಆದ ತಕ್ಷಣ ಒಂದು ಸಂವಿಧಾನ ಮಾಡುವಂಥ ಹಂತದಲ್ಲಿದ್ದಾಗ ಸಂವಿಧಾನದಲ್ಲಿ 2 ಭಾಗ ಇದೆ. ಒಂದು ಫಂಡಮೆಂಟಲ್ ರೈಟ್ಸ್, ಇನ್ನೊಂದು ಆಶಯಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಕರೆಕ್ಟ್. ಫಂಡಮೆಂಟಲ್ ರೈಟ್ಸ್ ಏನು? ರೈಟ್ ಟು ಲೈಫ್, ರೈಟ್ ಟು ಲಿಬರ್ಟಿ, ರೈಟ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಹೌದು. ಇವೆಲ್ಲ, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ರಿಲಿಜಿಯಸ್ ಪ್ರಾಕ್ಟೀಸಸ್, ಇವೆಲ್ಲ ಏನಿದೆ, ಇದ್ರ ಜೊತೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಕೂಡ ಒಂದಾದರೆ ಹೇಗೆ ಅಂತ ಭಾಳಷ್ಟು ಅದನ್ನು ಡಿಬೇಟ್ ಮಾಡಿದ್ರು. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಧರ್ಮಗಳು, ಕಮ್ಯುನಿಟೀಸ್ಗಳು, ಅವ್ರವ್ರದ್ದೇ ಆದ ವಿಶೇಷವಾದ ಕಸ್ಟಮ್ಸ್ಗಳೆಲ್ಲ ಇದೆ. ಹೌದು. ಹೀಗಿರುವಾಗ ಎಲ್ಲ ಸೇರಿ ಒಂದು ಕಾನೂನು ಮಾಡಿದ್ರೆ ಒಳ್ಳೆಯದು. ಅದು ದೇಶವನ್ನು ಇಂಟಿಗ್ರೇಟ್ ಮಾಡೋದ್ರೊಳಗೂ ಅದು ಪೂರಕವಾಗಿರುತ್ತೆ ಅಂತ ಹೇಳಿ ಅದು ಡಿಬೇಟ್ ಮಾಡೋ ಹಂತದಲ್ಲಿ ಸ್ವಲ್ಪ ನೆಗೆಟಿವ್ ಒಪಿನಿಯನ್ಸ್ ಕೂಡ ಆವಾಗಿನ ಕಾಲದಲ್ಲೇ ಬಂತು. ಆದ್ದರಿಂದ ಇದನ್ನು ಫಂಡಮೆಂಟಲ್ ರೈಟ್ಸಿಂದ ತೆಗೆದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲೇ ಹಾಕಿದ್ರು. ಫಂಡಮೆಂಟಲ್ ರೈಟಲ್ಲಿ ಹಾಕಿದರೆ ಏನಾಗ್ತಾಯಿತ್ತು ಅಂದರೆ, ಪ್ರತಿಯೊಬ್ಬ ನಾಗರಿಕ ಫಂಡಮೆಂಟಲ್ ರೈಟ್ ಇದ್ದರೆ ಹೈಕೋರ್ಟ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಆ ರೈಟನ್ನು ಎನ್ಫೋರ್ಸ್ ಮಾಡುವಂಥ ಅಧಿಕಾರ ಇದೆ. ಸರ್ಕಾರದ ವಿರುದ್ಧವಾಗಿ ಹೋಗಿ ಇದನ್ನು ನೀವು ಮಾಡಲೇಬೇಕು, ಇದನ್ನು ನನಗೆ ಕೊಡಲೇಬೇಕು, ರೈಟ್ ಟು ಈಕ್ವಾಲಿಟಿ ನನಗೆ ಕೊಡಲೇಬೇಕು, ರೈಟ್ ಟು ಲೈಫ್ ಕೊಡಲೇಬೇಕು ಅಂತ ಹೋಗ್ಬೋದು. ಇದನ್ನು ಹಾಕಿಬಿಟ್ರೆ ಹಾಗೆ ಆಗ್ತಾಯಿತ್ತು. ಅದೇ ಈಗ ಆರ್ಟಿಕಲ್ 44 ಅಂತ ಮಾಡಿ ಅದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಯಾಕೆ ಹಾಕಿದ್ದಾರೆ ಅಂದರೆ, ಅದನ್ನು ಹಾಕಬೇಕಾಗಿತ್ತು, ಅದನ್ನು ಮಾಡಬೇಕು. ಇವತ್ತಿನ ಸನ್ನಿವೇಶದಲ್ಲಿ ಅದು ಮಾಡೋಕ್ಕಾಗ್ತಾಯಿಲ್ಲ. ಮುಂದೆ ಯಾವತ್ತಾರ ಒಂದು ದಿನ ಬಂದಲ್ಲಿ ಅದನ್ನು ನಾವು ಎನ್ಫೋರ್ಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಅದಕ್ಕೆ ಮುಂದಿನ ಸರ್ಕಾರಗಳು ಇದನ್ನು ಹೇಗೆ ನೋಡಬೇಕು, ಪಾರ್ಲಿಮೆಂಟವ್ರು ಹೇಗೆ ನೋಡಬೇಕು, ಯಾವ ದಿಕ್ಕಿನಲ್ಲಿ ನಮ್ಮ ದೇಶ ಹೋಗಬೇಕು ಅಂತ ಹೇಳಿ ಆರ್ಟಿಕಲ್ 44ಅಲ್ಲಿ
ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಪ್ರಪೋಸ್ ಮಾಡಿಟ್ಟಿದ್ದಾರೆ. ಓಕೆ ಓಕೆ ಸೊ ಇದು ಯಾವತ್ತಿಂದ ಒರಿಜಿನ್ ಆಯಿತು ಅಂದರೆ, ಯಾವತ್ತು ನಮ್ಮ ಸಂವಿಧಾನ ಬಂತೋ ಅವತ್ತಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್ ಈಸ್ ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಓಕೆ But only problem is we can't enforce it in court because it is not a fundamental right. It can be done at an appropriate time. Appropriate time ಏನಂದರೆ ಯಾವುದು? 70 ವರ್ಷ ಆಗೋಗಿದೆ, ಹೌದು 75 ಆಗಿದೆ ಈಗ. ಇವತ್ತವರೆಗೂ ನಮಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡೋಕ್ಕಾಗ್ತಾ ಇಲ್ವಲ್ಲ, ಇಷ್ಟೊತ್ತಿಗಾಲೇ ಬರಬೇಕಾಗಿತ್ತಲ್ಲ. ಅಂದರೆ ಹಿಂದೂಸು ನೋಡಿ, ಮುಂಚೆ Hindus were regulated by Shastras. Muslims were regulated by Shariat law. Christians ಅವ್ರದ್ದೇ ಸಪ್ರೇಟ್ ಬೈಬಲ್ ಇದೆ. ಪಾರ್ಸೀಸ್ಗೆ ಪಾರ್ಸಿ ಲಾ ಇದೆ. ಮುಂಚೆ ಆ ಥರ ಹೋಗ್ತಾಯಿತ್ತು. ಹಿಂದೂ ಕೋಡಿಫಿಕೇಷನ್ ಮಾಡಿಬಿಟ್ರು, ಹಿಂದೂ ಲಾಸ್ನೆಲ್ಲ ಕೋಡಿಫೈ ಮಾಡಿಬಿಟ್ರು. ಅದನ್ನು ಯಾವ ಹಿಂದೂನೂ ಅಪೋಸ್ ಮಾಡಲಿಲ್ಲ. ಬಟ್ ಬೇರೆ ಯಾವುದೇ ಪರ್ಸ್ನಲ್ ಲಾಸನ್ನು ಕೋಡಿಫೈ ಮಾಡೋಕ್ಕೆ ಕೈ ಹಾಕಿದ್ರೆ ಆ ಸಮುದಾಯದಿಂದ ಅದು ನೆಗೆಟಿವ್ ಆಗಿ ಇದು ಬರ್ತಾಯಿದೆ. ಇದರಿಂದ ಲಾಸ್ ಆಗ್ತಿರೋದು ಯಾರಿಗೂ ಅಲ್ಲ, ಆ ಸಮುದಾಯದವ್ರಿಗೆ ಲಾಸ್ ಆಗ್ತಾಯಿದೆ. ಓಕೆ, ಯಾವ ರೀತಿ? ಫಸ್ಟು ವುಮನ್ಸ್ ರೈಟ್ಸ್ ಅಂತ ತೊಗೋಣ. ಈ ಒಬ್ಬ ಹಿಂದೂ ವುಮನ್ ಇದ್ದರೆ ಶಿ ಈಸ್ ಎಂಟೈಟಲ್ಡ್ ಫಾರ್ ಮೇಂಟೆನೆನ್ಸ್. ಸಪೋಸ್ ಫಾರ್ ಸಮ್ ರೀಸನ್ ಅವರು ತಮ್ಮ ಮ್ಯಾರೇಜ್ ಸರಿ ಹೋಗ್ತಾ ಇಲ್ಲ, ಗಂಡ ಹೊರಗೆ ಹಾಕ್ಬಿಟ್ಟಿದ್ದಾನೆ, ಏನೇ ಇರಲಿ, ಶಿ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್ ಫ್ರಮ್ ಅವರ್ ಹಸ್ಬೆಂಡ್ ಆ್ಯಸ್ ಲಾಂಗ್ ಆ್ಯಸ್ ಶಿ ಈಸ್ ಅಲೈವ್ ಆರ್ ಶಿ ಗೆಟ್ಸ್ ರೀಮ್ಯಾರಿಡ್. ಅಲ್ಲಿ ತನಕ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆ. ಮುಸ್ಲಿಂ ವುಮನ್ನು ಇದ್ದತ್ತು ಪೀರಿಯಡ್ ಅಂದರೆ 3 ತಿಂಗಳು 90 ಡೇಸ್, ಅದ್ರ ಮೇಲೆ ಒಂದಿನೂ ಕೊಡುವಂಥ ಇದಿಲ್ಲ, ಕಾನೂನಿಲ್ಲ. ಅಂದರೆ 90 ಡೇಸ್ ಮಾತ್ರ ಮೇಂಟೆನೆನ್ಸ್ ಕೊಡ. ಮೇಂಟೆನೆನ್ಸ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಫಸ್ಟ್ 90 ಡೇಸ್ ಫ್ರಮ್ ದಿ ಡೇಟ್ ಆಫ್ ಡಿವೋರ್ಸ್. ಆಫ್ಟರ್ ದಟ್ ಇಲ್ಲ. CRPC ಈಗ ನೀವು ಕಾಮನ್ ಕೋಡ್ ಯಾವುದಿದೆ ಅಂತ ಕೇಳ್ಬೋದಲ್ಲ. ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತೂ ಇಲ್ಲ ನಮಗೆ, ಬಟ್ ಬೇರೆ ಯಾವ್ದಾರ ಕಾನೂನುಗಳಿದಾವೆ ಎಲ್ಲರಿಗೂ ಸಮನಾಗಿ ಹೇಗಾಗೋದು ಅಂದರೆ ಆಲ್ ಕ್ರಿಮಿನಲ್ ಲಾಸ್ ಆರ್ ಈಕ್ವಲ್ ಟು ಎವ್ರಿಬಡಿ. ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ನೀವು ಆಕ್ಸಿಡೆಂಟ್ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ಮರ್ಡರು, ಅಟೆಂಪ್ಟ್ ಟು ಮರ್ಡರು, ಯಾವ ಜಾತಿ ಅಂತ ಕೇಳೋದಿಲ್ಲ, ಚೀಟಿಂಗು ಎಲ್ಲವೂ ಕೂಡ ಎಲ್ರಿಗೂ ಅಪ್ಲೈ ಆಗುತ್ತೆ. ಯಾವ ಧರ್ಮ ಗಿರ್ಮ ಅಂತ ನೋಡೋದಿಲ್ಲ. ಲಾ ಆಫ್ ಕಾಂಟ್ರಾಕ್ಟ್ ಎಲ್ಲರಿಗೂ ಸೇಮ್. ಕ್ರಿಮಿನಲ್ ಲಾಸ್ ಎಲ್ಲರಿಗೂ ಸೇಮ್. ಲೈಕ್ ದಟ್ ಮೆನಿ ಅದರ್, ಈವನ್ ಸಿವಿಲ್ ಪ್ರೊಸೀಜರ್ ಕೋಡ್ ಎಲ್ಲರಿಗೂ ಸೇಮ್. ಆದರೆ ಪರ್ಸ್ನಲ್ ಲಾ ಬಂದಾಗ, ಎಸ್ಪೆಷಲಿ ಮ್ಯಾರೇಜ್, ಅಡಾಪ್ಷನ್, ಇನ್ಹೆರಿಟೆನ್ಸ್, ಸಕ್ಸೆಷನ್, ಮೇಂಟೆನೆನ್ಸ್, ಈ 5 ಆಸ್ಪೆಕ್ಟು ಅವರವರ ಜಾತಿಯಲ್ಲಿ ಅವರವರ ಧರ್ಮದಲ್ಲಿ ಯಾವ ರೀತಿ ಹೇಳಿದಾರೋ ಅದೇ ರೀತಿ ನಡ್ಕೋಬೇಕು. ಮುಂಚೆ ಕೋಡಿಫಿಕೇಷನ್ ಆಗೋ ಮುಂಚೆ ಹಿಂದೂಸಲ್ಲೂ ಇರಲಿಲ್ಲ. ಹೌದು. ಕೋಡಿಫಿಕೇಷನ್ನು ಪ್ಲಸ್ ತದನಂತರ ಅಮೆಂಡ್ಮೆಂಟ್ ಆಗೋಕ್ಕಿಂತ ಮುಂಚೆ ಒಬ್ಬ ಹಿಂದೂ ಮೇಲ್ ವಾಸ್ ಮೋರ್ ದ್ಯಾನ್ ಎ ಹಿಂದೂ ಫೀಮೇಲ್ ಈವನ್ ಅಂಡರ್ ಅವರ್ ಲಾ. ಬಟ್ ಸಿಸ್ಟಮ್ ಚೇಂಜ್ಡ್. ಈಗ ಡಾಟರ್ ಆರ್ ಸನ್ ಟೇಕ್ಸ್ ಈಕ್ವಲ್. ಕರೆಕ್ಟ್. ಯು ಕಾಂಟ್ ಜೆಂಡರ್ ಡಿಸ್ಕ್ರಿಮಿನೇಟ್. ಬಟ್ ಅದು ಬೇರೆ ಸಮುದಾಯಕ್ಕೆ ಇವತ್ತುವರೆಗೂ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಇದರಿಂದ ಲಾಸ್ ಆಗ್ತಿರೋದು ಯಾರಿಗೆ ಅಂದರೆ ಆ ಸಮುದಾಯದವ್ರಿಗೆ. ಅದರಿಂದ ಒಂದು ಸಮುದಾಯ ಮುಂದೆ ಬರಬೇಕು ಅಂದರೆ ಲಾಸ್ ಶುಡ್ ಬಿ ಈಕ್ವಲ್. ಹ್ಯಾವಿಂಗ್ ಮೋರ್ ದ್ಯಾನ್ ಒನ್ ಲಾಸ್ ವಿಲ್ ಓನ್ಲಿ ಕ್ರಿಯೇಟ್ ಮೋರ್ ಕನ್ಫ್ಯೂಷನ್ ಇನ್ ದಿ ಸೊಸೈಟಿ. ಇಂಟಿಗ್ರೇಷನ್ ಯಾವ ರೀತಿ ಆಗುತ್ತೆ? ನಾನು ಅದಕ್ಕಿಂತ ಮುಂಚೆ ಒಂದು ನಿಮಗೆ ಹೇಳೋಕ್ಕೆ ನಾನು ನಮ್ಮ ಕಾಲದಲ್ಲೇ ಆಗಿರುವಂಥದ್ದು. ಈಗ ನಾವು ಚಿಕ್ಕರಿಂದ ನೋಡ್ತಿದ್ವಿ, ಮದುವೆ ಆದಮೇಲೆ ಹೆಣ್ಮಗಳು ಗಂಡನ ಮನೆಗೆ ಹೋಗ್ಬಿಡ್ತಿದ್ಲು. ಗಂಡನ ಮನೇಲಿ ಏನು ಆಸ್ತಿ ಇದೆ ಅಷ್ಟೇ ಎಂಟೈಟಲ್ಡ್ ಆಗಿದ್ಲು ಅವಳು. ಈಗಲೂ ಹಳ್ಳಿ ಊರುಗಳಲ್ಲಿ ಹಾಗೆ ಭಾಳಷ್ಟು ಕಡೆ ಹಾಗೆ ಇದೆ ಅಂತ ಅನ್ಕೋತೀನಿ. ಬಟ್ ಆಮೇಲೆ ಲಾ ಮಾಡಿದ್ಮೇಲೆ ತಂದೆ ಆಸ್ತಿಯಲ್ಲೂ ಕೂಡ ಹೆಣ್ಮಗಳಿಗೆ ಸಮಾನವಾದ ಪಾಲು ಬಂತು. ಅಂದರೆ ಇದು ಎಷ್ಟು ಬ್ಯೂಟಿಫುಲ್ ಅಲ್ವಾ? ಇದನ್ನು ಯಾರೇ ಒಬ್ಬ ಸೇನ್ ವ್ಯಕ್ತಿ, ಒಬ್ಬ ಸ್ವಲ್ಪ ಸಮಾಜ ಇರುವಂಥ ವ್ಯಕ್ತಿ ಇದನ್ನು ಒಪ್ಕೋತಾನೆ, ಇದನ್ನು ಸ್ವಾಗತಿಸ್ತಾನೆ. ಯಾಕೆಂದರೆ ನಮ್ಮ ಅಕ್ಕ ತಂಗಿರ ಬಗ್ಗೆನೇ ಮಾತಾಡ್ತಿರೋದು ಅದನ್ನು, ಇದು ಬೇರೆ ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ ಅಲ್ವಾ? ಸಿಗಲಿ ಅವಳಿಗೆ, ತಂಗಿಗೋ ಅಕ್ಕನಿಗೋ ವೈ ಅನ್ನೋದು. ಸೊ ನೀವು ಹೇಳ್ತಾ ಇದ್ರಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಹಿಂದೂ ಸಮಾಜದಲ್ಲಿ ನಮ್ಮ ಕಸ್ಟಮ್ಸ್ ವಿರುದ್ಧವಾಗಿರುವಂಥ ಕಾನೂನನ್ನು ಮಾಡಿ ಇದನ್ನೇ ನೀವು ಫಾಲೋ ಮಾಡಬೇಕು ಅಂದರೂ ಕೂಡ ಆ ಕಾನೂನಿನ ಹಿಂದಿರುವಂಥ ಆಶಯ
ಹಿಂದಿರುವಂಥ ರ್ಯಾಷ್ನಲ್ ಅರ್ಥ ಮಾಡ್ಕೊಳ್ಳುವಂಥ ಪ್ರಬುದ್ಧತೆ ಹಿಂದೂ ಸಮುದಾಯಕ್ಕಿದೆ. ಆದ್ದರಿಂದ ಒಬ್ಬ ಹೆಣ್ಣುಮಗಳಿಗೂ ಈಕ್ವಲ್ ರೈಟ್ ಅಂದರೆ ನಾವು ಅದನ್ನು ಸ್ವೀಕಾರ ಮಾಡಿಬಿಟ್ವಿ. ಅದರ ವಿರುದ್ಧವಾಗಿ ಯಾರೂ ಪ್ರೊಟೆಸ್ಟ್ ಮಾಡಲಿಲ್ಲ, ಯಾರೂ ಸ್ಟ್ರೀಟ್ಸ್ಗೆ ಇಳಿಲಿಲ್ಲ. ಈ ವಿಚಾರದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದರೆ ಅದು ಈ ರೀತಿ ಆಗುತ್ತೆ, ಆ ರೀತಿ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಅದರ ರೂಪರೇಷೆಗಳು ಏನಾಗುತ್ತೋ ಗೊತ್ತಿಲ್ಲ. ಅದಿನ್ನೂ ದೊಡ್ಡ ಲಾರ್ಜರ್ ಡಿಬೇಟ್. ಬಟ್ ಆಗಬೇಕಾ ಅನ್ನೋ ಪ್ರಶ್ನೆಗೆ ಒಂದು ಕಂಟ್ರಿ ಮುಂದೆ ಬರಬೇಕು ಅಂದರೆ ಈಗ ಹೆಂಗೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಬಂದಿದೆ, ಅದು ಬಂದಾಗಿಂದ ಎಷ್ಟು GST ಸೆಂಟ್ರಲ್ ಗೌರ್ಮೆಂಟ್ ಬಂದಿದೆ, ಎಷ್ಟು ರೆವಿನ್ಯೂ ಸ್ಟೇಟ್ ಗೌರ್ಮೆಂಟ್ ಬಂದಿದೆ, ಅದರಿಂದ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ನಾವು ಅದನ್ನು ನೋಡ್ತಾ ಇದ್ದೀವಿ ನಮ್ಮ ಕಣ್ಮುಂದೆ. ಅದೇ ರೀತಿ ಒನ್ ನೇಷನ್ ಒನ್ ಲಾ ಆಗಬೇಕು. ಆವಾಗಲೇ ಎ ನೇಷನ್ ವಿಲ್ ಬಿ ಫುಲ್ಲಿ ಇಂಟಿಗ್ರೇಟೆಡ್ ಆ್ಯಂಡ್ ಆಲ್ ಸಿಟಿಸನ್ಸ್ ವಿಲ್ ಬಿ ಟ್ರೀಟೆಡ್ ಈಕ್ವಲ್. ಆಲ್ ಡೆವಲಪ್ಡ್ ಕಂಟ್ರೀಸ್ ಹ್ಯಾವ್ ಇಟ್. ನಾವು ಈ ಸೆಕ್ಯುಲರಿಸಮ್ ಅನ್ನುವ ವರ್ಡ್ ಏನಿದೆ ನಮ್ಮ ಪ್ರಿಯಾಂಬಲಲ್ಲಿ, ಮೆನಿ ಆಫ್ ದೆಮ್ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ಇಟ್. ನಾವು ಸೆಕ್ಯುಲರ್ ಕಂಟ್ರಿ, ಅದಕ್ಕೋಸ್ಕರ ನಮ್ಮ ಪರ್ಸ್ನಲ್ ಲಾಸನ್ನು ನಾವು ಅದೇ ರೀತಿ ನಾವು ಇಟ್ಕೊಂಡು ಹೋಗಬೇಕು, ಅದೇ ನಮ್ಮ ಸಂವಿಧಾನ ನಮ್ಗೆ ಅಧಿಕಾರ ಕೊಟ್ಟಿರೋದು ಅಂತಾರೆ. ಸೆಕ್ಯುಲರಿಸಮ್ ಮೀನ್ಸ್ ಸ್ಟೇಟ್ ಡಸಂಟ್ ಹ್ಯಾವ್ ಎ ರಿಲಿಜನ್. ಸ್ಟೇಟ್, ಅವರ್ ಪಾರ್ಲಿಮೆಂಟ್, our country is not religion based country. That's what preamble says. It never says that we will make law tailor made. Secularism means ಪ್ರತಿ ಒಂದು ಧರ್ಮಕ್ಕೆ ಅವ್ರದ್ದೇ ಆದ ಕಾನೂನು ಮಾಡಬೇಕು ಅಂತ ಇಲ್ಲ. ಬಟ್ ನಿಮ್ಮ ಧರ್ಮವನ್ನು ನಿಮ್ಮ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ರಿಲಿಜಿಯಸ್ ಪ್ರಾಕ್ಟೀಸ್ ಆರ್ಟಿಕಲ್ 29 ಒಳಗೆ ಅದು ಒಳಗೊಂಡಿದೆ. ಅದನ್ನು ಯು ಕ್ಯಾನ್ ಡೂ ಇಟ್. ಬಟ್ ಸೇಯಿಂಗ್ ಹಂಗಾರೆ ನಾವು ಇಫ್ ಯು ಈ ಥಿಯರಿನ ಸ್ವಲ್ಪ ಜಾಸ್ತಿ ಎಳೆದ್ರೆ ಶರಿಯಾ ಲಾ ಒಳಗೂ ಪನಿಷ್ಮೆಂಟ್ಸ್ಗಳಿದೆ. ಏನೋ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ಸ್ಗಳಿದೆ. ಈಗ ಒಬ್ಬ ಕಳ್ಳತನ ಮಾಡಿದ್ದಾನೆ, ಕೈ ಕಟ್ ಮಾಡಬೇಕಾಗತ್ತೆ. ಬಟ್ ಇಂಡಿಯಾದಲ್ಲಿ ಅದು ಮಾಡ್ತಾ ಇಲ್ವಲ್ಲ ನಾವು ಅವನ್ನ ರಿಫಾರ್ಮೇಟಿವ್ ಥಿಯರಿನ ಪ್ರಾಕ್ಟೀಸ್ ಮಾಡಿ ನಮ್ಮ IPCಯಲ್ಲಿ ಒಂದೇ ಕಾನೂನು ಎಲ್ಲರಿಗೂ. ಹಾಗಾಗಿ ನಾವು ಕೈ ಕಟ್ ಮಾಡೋದಿಲ್ಲ, ಅವನ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕಿ ಸ್ವಲ್ಪ ದಿನ ಜೈಲಲ್ಲಿ ಬಿಟ್ಟು ಅವನ್ನ ರಿಫಾರ್ಮ್ ಮಾಡಿ ಹೊರಗಡೆ ತೊಗೊಂಬಂದು ಮತ್ತೆ ಸೊಸೈಟಿ ಒಳಗೆ ಬಿಡ್ತಾಯಿದ್ದೀವಿ. ಇದನ್ನು ಒಪ್ಕೊಂಡ್ಮೇಲೆ ನೀವು ಈ ಕಾನೂನನ್ನು ಒಪ್ಕೊಂಡ್ಮೇಲೆ ನನ್ನ ಕೈ ಉಳಿತು ಅಂತ ಅನ್ಕೋಬೋದಲ್ಲ. ಬಟ್ ನೀವು ಸಿವಿಲ್ ಕೋಡನ್ನು ಮಾತ್ರ ಒಪ್ಕೊಳ್ಳೋದಿಲ್ಲ ಅಂದರೆ ಹೇಗಾಗುತ್ತೆ? ತಪ್ಪು ಅದು. ಅದ್ರ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ ಅವರು ಪ್ರಾಬಬಲಿ ಅದು ಸ್ವಲ್ಪ ರಿಟಾರ್ಡೇಷನ್ ಲೆವೆಲ್ಗೆ ಹೋಗುತ್ತೆ ಹೊರತು ದೇಶ ಉನ್ನತಿಗೆ ಅಥವಾ ಆ ಸಮುದಾಯ ಉನ್ನತಿ ಕಡೆಗೆ ಮುಖ ಮಾಡೋದಿಲ್ಲ ಅಂತ BJP ಪಕ್ಷದ ಪ್ರಣಾಳಿಕೆಯಲ್ಲಿತ್ತು. ಆದರೆ ಎರಡನೇ ಟರ್ಮ್ ಮುಗಿಯೋಕ್ಕೆ ಬಂತೀಗ, ಎಲೆಕ್ಷನ್ ಬರ್ತಾ ಇದೆ. ಈಗ ಮೊದಲನೇದಾಗಿ ಉತ್ತರಾಖಂಡದಲ್ಲಿ ಅದನ್ನು ಜಾರಿ ಮಾಡಲಾಗ್ತಾ ಇದೆ. ಯಾಕೆ ಇದನ್ನು ಇನಿಷಿಯೇಟಿವ್ ತೊಗೊಳ್ಳಿಲ್ಲ ಅಂತ ನಿಮ್ಗೆ ಅನಿಸುತ್ತೆ? ಪ್ರಾಬಬಲಿ ಅವರ ಮ್ಯಾನಿಫೆಸ್ಟೋಲ್ಲಿ ಇರುವಂಥ ಎಲ್ಲ ಪ್ರಾಮಿಸಸ್ ಏನಿದೆ ಒನ್ ಬೈ ಒನ್ ಅದನ್ನು ಕ್ಲಿಯರ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಅದು ಎಲ್ಲದಕ್ಕಿಂತನೂ ಭಾಳ ಕ್ಲಿಷ್ಟಕರವಾದ ಸಮಸ್ಯೆ ಯಾವ್ದಾರು ಇದ್ದರೆ ಇದು ಪರ್ಸ್ನಲ್ ಲಾಸ್ತು. ಸೊ ಇದ್ರ ಹಿಂದೆ ಭಾಳ ಡೀಪ್ ಅಧ್ಯಯನ ಬೇಕಾಗುತ್ತೆ. ಯಾವುದೋ ನಾ ಹೇಳಿದ್ದೀನಿ ಅಂದ ತಕ್ಷಣ ರಾತ್ರೋರಾತ್ರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಭಾಳ ಈ ಎಲ್ಲ ಆಚರಣೆಗಳನ್ನು ನೋಡ್ಕೋಬೇಕು. ಯಾರಿಗೂ ಹರ್ಟ್ ಆಗದೆ ರೀತಿಯಲ್ಲಿ ಅದನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕು. ವಾತಾವರಣ ದೇಶದಲ್ಲಿ ಆ ಥರ ನಿರ್ಮಾಣ ಮಾಡಬೇಕು. ಆಮೇಲೆ ನಾವು ಇದನ್ನು ತರ್ಬೋದು. ಅದಕ್ಕಿಂತ ಮುಂಚೆ ಶಾಕ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋದರೆ ನ್ಯಾಚುರಲಿ ರಿವೋಲ್ಟ್ ಇರುತ್ತೆ. ಅದು ನಮಗೀಗ ಬೇಡ. ದೇಶ ಎಲ್ಲ ಸುಸಜ್ಜಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಏನೇ ಪರ್ಸ್ನಲ್ ಲಾ ಇರಲಿ ಏನೇ ಇರಲಿ ನಡ್ಕೊಂಡು ಹೋಗ್ತಾ ಇದೆ. ಶಾಕ್ ಮಾಡಿ ಅದನ್ನು ರಿವೋಲ್ಟ್ ಮಾಡುವಕ್ಕಿಂತ ಸ್ಲೋ ಆಗಿ ಅದನ್ನು ಎಲ್ಲರಿಗೂ ಕಾನ್ಫಿಡೆನ್ಸ್ ತೊಗೊಂಡು ಎಲ್ಲರಿಗೂ ಒಪ್ಪಿಗೆ ಆಗುವ ರೀತಿಯಲ್ಲಿ ಕಾನೂನು ಡ್ರಾಫ್ಟನ್ನು ಸರ್ಕ್ಯುಲೇಟ್ ಮಾಡೋದು ಇದು ಉತ್ತಮ ಅಂತ ಅಂದ್ಕೊಂಡು ಪ್ರಾಬಬಲಿ ಅವರು ಅದನ್ನು 3ನೇ ಟರ್ಮ್ನಲ್ಲಿ ಮಾಡ್ಬೋದು ಅಂತ ನನಗನ್ಸುತ್ತೆ. ಉತ್ತರಾಖಂಡಲ್ಲಿ ಅದನ್ನು ಮೊನ್ನೆ ಮಾಡಿದ್ದಾರೆ, ಟೇಬಲ್ ಮಾಡಿದ್ದಾರೆ, ಅದು ಆ್ಯಕ್ಟ್ ಆಗಿದೆ. ಅದಕ್ಕಿಂತ ಮುಂಚೆ ಗೋವಾದಲ್ಲಿ ಫಸ್ಟಿಂದನೂ ಇದೆ. ಬಟ್ ಗೋವಾದಲ್ಲಿ ಸ್ವಲ್ಪ ನ್ಯೂನತೆಗಳು ಇದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಇದ್ದರೂ ಕೂಡ ಅದರಲ್ಲೂ ಸ್ವಲ್ಪ ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ಗೆ ಬೇರೆ ಬ್ರ್ಯಾಂಚ್ ಇದೆ, ಆಯಾಮ ಇದೆ, ಆ ಥರ ಮಾಡಿದ್ದಾರೆ. ಈಗ ಉತ್ತರಾಖಂಡದು ಇಟ್ಸ್ ಎ ಟ್ರಯಲ್ ಮೆಥಡ್. ಅದರಲ್ಲಿ ಏನಾದ್ರು ತಪ್ಪಿದರೆ ನೆಕ್ಸ್ಟ್ ಆಸಾಮ್ ಅವ್ರ ಲೈನಲ್ಲಿದ್ದಾರೆ.
ಅದರಲ್ಲಿ ಆದರೆ ಅದನ್ನು ಸರಿ ಅಸಮವ್ರು ಮಾಡ್ಬೋದು. 2024 ಚುನಾವಣೆ ನಂತರ ಮೋದಿಯವರು ಪುನಃ ಪ್ರಧಾನಮಂತ್ರಿ ಆದಲ್ಲಿ, ಬಿ ಜೆ ಪಿ ಸರ್ಕಾರ ಪುನಃ ಬಂದಲ್ಲಿ ಅವರ ಮ್ಯಾನಿಫೆಸ್ಟೋಲ್ಲಿ ಇರೋದನ್ನು ಭಾಳಷ್ಟು ಬಾಕ್ಸ್ಗಳನ್ನು ಟಿಕ್ ಮಾರ್ಕ್ ಆಗಿರೋದ್ರಿಂದ ಇದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ನೀವು ಲಾಯರ್ ಆಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾರೆ ನಾನು ಅಂತಂದ್ರೆ ನಾನು ಹೇಳ್ತಾ ಇರೋದು, ಈಗ ಒಂದೊಂದೇ ರಾಜ್ಯಗಳು ಯಾಕೆ ಮಾಡಲಾಗ್ತಾ ಇದೆ? ಸೆಂಟ್ರಲ್ ಗೌರ್ಮೆಂಟಿಂದ ಪಾರ್ಲಿಮೆಂಟಿಂದ ಯಾಕೆ ಕಾನೂನನ್ನು ಪ್ರೊಮಲ್ಗೇಟ್ ಮಾಡೋಕ್ಕಾಗ್ತಾ ಇಲ್ಲ? ಇದು ಪರ್ಸ್ನಲ್ ಲಾ ಈಸ್ ಇನ್ ಕನ್ಕರೆಂಟ್ ಲಿಸ್ಟ್. ಈಗ ಸಂವಿಧಾನದಲ್ಲಿ 3 ಲಿಸ್ಟ್ ಇದೆ. ಹೌದು, ಸಬ್ಜೆಕ್ಟ್ ಲಿಸ್ಟ್ ಅದು. ಹೌದು. ಯೂನಿಯನ್ ಪಾರ್ಲಿಮೆಂಟ್ ಯಾವ್ದು ಮಾಡ್ಬೋದು, ಸ್ಟೇಟ್ ಅಸೆಂಬ್ಲಿ ಯಾವ್ದು ಮಾಡ್ಬೋದು, ಇಬ್ಬರೂ ಯಾವ್ದು ಮಾಡ್ಬೋದು. ಸೊ ಇದು ಕನ್ಕರೆಂಟ್ ಲಿಸ್ಟಲ್ಲಿ ಇರೋದ್ರಿಂದ ಯಾವ ಸ್ಟೇಟವರು ಭಾಳ ಉತ್ಸುಕತೆಯಲ್ಲಿ ನಾವು ಮಾಡ್ಬೋದು ಅಂತ ಮುಂದೆ ಹೋಗಿದ್ದಾರೆ, ಅವರು ಮಾಡ್ತಾಯಿದ್ದಾರೆ. ಬಟ್ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಅನ್ನೋಕ್ಕಿಂತ ಪಾರ್ಲಿಮೆಂಟವ್ರು ಮಾಡಬೇಕು ಅಂದರೆ ಅದು ಇಡೀ ದೇಶವ್ಯಾಪಿ ಆಗುತ್ತೆ, ಅದು ಬರೀ ರಾಜ್ಯವ್ಯಾಪಿ. ಅಲ್ಲಿ ಟೆಸ್ಟ್ ಮಾಡ್ತಾಯಿದ್ದಾರೆ. ಪ್ರಾಬಬಲಿ ಬರುವ ದಿವಸಗಳಲ್ಲಿ ಪಾರ್ಲಿಮೆಂಟಲ್ಲಿ ಎಲ್ಲರನ್ನೂ ಕಾನ್ಫಿಡೆನ್ಸು ತೊಗೊಂಡ ಮೇಲೆ ಇದು ಮುಂದಿನ ಟರ್ಮ್ನಲ್ಲಿ ಅವ್ರು ಮಾಡ್ಬೋದು ಅಂತ ನನಗನ್ಸುತ್ತೆ. ಪಾರ್ಲಿಮೆಂಟ್ ಇದು ಕನ್ಕರೆಂಟ್ ಲಿಸ್ಟಲ್ಲಿ ಇರೋದ್ರಿಂದ ಪಾರ್ಲಿಮೆಂಟವ್ರಿಗೂ ಅಧಿಕಾರ ಇದೆ. ಯಾವಾಗ ಪಾರ್ಲಿಮೆಂಟವ್ರು ಮಾಡ್ತಾರೆ, ಸ್ಟೇಟ್ ಲಾ ವಿಲ್ ಬಿಕಮ್ ಸಬಾರ್ಡಿನೇಟ್ ಟು ಪಾರ್ಲಿಮೆಂಟ್. ಸೊ ನ್ಯಾಚುರಲಿ ಇಟ್ ವಿಲ್ ಗಿವ್ ವೇ ಆ್ಯಸ್ ಆ್ಯಂಡ್ ವೆನ್ ದೇ ಡೂ. ಅದನ್ನು ಕಾದು ನೋಡಬೇಕು. ನೀವು ಹೇಳ್ದಂಗೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಮುದಾಯಗಳು, ಭಾಳಷ್ಟು ಜಾತಿಗಳು, ಧರ್ಮಗಳು ಮತ್ತು ಜಾತಿಗಳು ಇವೆ. ಜಾತಿಗಳಲ್ಲೂ ಕೂಡ ಬೇರೆ ಬೇರೆ ಥರದ್ದು ಇದೆ ಭಾಳಷ್ಟು ಕಡೆ. ಸೊ ಇಟ್ಸ್ ನಾಟ್ ಜಸ್ಟ್ ಒಂದು ಮುಸ್ಲಿಂ ಹಿಂದೂ ಅಂತಲ್ಲ, ಭಾಳಷ್ಟು ಅದರಲ್ಲಿ ಇದು ಇದೆ. ಹೀಗಾಗಿ ಒಂದು ಹರ್ಕ್ಯುಲಿಯನ್ ಟಾಸ್ಕ್ ನನ್ನ ಪ್ರಕಾರ ಇದು ಅಧ್ಯಯನ ಮಾಡಿ ಕೋಡಿಫಿಕೇಷನ್ ಮಾಡಿ, ಅಂದರೆ ಇನ್ ದ ಸೆನ್ಸ್ ಅದನ್ನು ಲಾ ಮಾಡೋವಂಥದ್ದು. ಏನು ಚಾಲೆಂಜಸ್ ಅಂತ ಅನ್ಸುತ್ತೆ ನಿಮಗೆ ಮುಖ್ಯವಾಗಿ? ನಾನು ಆಗಲೇ ಹೇಳ್ದಂಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಓಕೆ. ಪ್ರತಿಯೊಬ್ಬ ಈವನ್ ಹಿಂದೂಸಲ್ಲೂ ಭಾಳಷ್ಟು ವಿಧಿವಿಧಾನಗಳಿದೆ, ಕೆಲವೊಂದು ಮೂಢನಂಬಿಕೆಗಳು ಇದೆ. ಬಟ್ ಅದನ್ನು ಫಾರ್ಚುನೇಟ್ಲಿ ಹಿಂದೂ ಕೋಡಿಫಿಕೇಷನಲ್ಲಿ ತೆಗೆದಾಕಿದ್ದಾರೆ. ಸತಿ ಆಗಲಿ ಇನ್ನೊಂದಾಗಲಿ ಎಲ್ಲ ತೆಗೆದಾಕಿದ್ದಾರೆ. ಬಟ್ ಆದರೂ ಈ ಜನರ ಮನಸ್ಸನ್ನು ಫಸ್ಟ್ ಗೆಲ್ಲಬೇಕು, ಅವ್ರಿಗೆ ಅರಿವು ಮೂಡಿಸ್ಬೇಕು. ಈಗ ಭಾಳಷ್ಟು ಜನ ಏನಂತಾರೆ, UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಇದು BJP ಅವರು ಯಾಕೆ ಮಾಡ್ತಾಯಿದ್ದಾರೆ, ಅವ್ರು ಯಾಕೆ ಇದನ್ನು ಅಜೆಂಡಾಗಿ ತೊಗೊಂಡಿದ್ದಾರೆ? ಇಟ್ ಈಸ್ ಓನ್ಲಿ ಫಾರ್ ದಿ ಸೇಕ್ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್. ಇದು ಪೋಲರೈಸೇಷನ್ ಮಾಡೋ ಸಲುವಾಗಿ, ಹಿಂದೂಸನ್ನು ಮುಸ್ಲಿಂ ವಿರುದ್ಧವಾಗಿ ಕಟ್ಟೋ ಸಲುವಾಗಿ ಮಾಡ್ತಾಯಿದ್ದಾರೆ. ಅವಾಗ ಅವ್ರ ವೋಟ್ ಜಾಸ್ತಿ ಆಗುತ್ತೆ. ಈ ಥಿಯರಿಯಲ್ಲಿ ಭಾಳಷ್ಟು ಜನ ಅಪೋಸಿಷನ್ ಪಾರ್ಟಿಯವರು ಇನ್ನೊಬ್ಬರು ಹೇಳ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಅದನ್ನು ಕ್ಲಿಯರಾಗಿ ನೋಡಿದ್ರೆ, ಸ್ವಲ್ಪ ಒಂದು ಲೆವೆಲ್ ಕೆಳಗಡೆ ಹೋಗಿ ಆಳವಾಗಿ ಅಧ್ಯಯನ ಮಾಡಿದ್ರೆ, ಇದು BJP ಅವ್ರು ಮಾಡೋದಲ್ಲ, ಸಂವಿಧಾನದಲ್ಲೇ ಇರೋದು. ಇದು ಮಾಡಿದ್ರೆ ಮಾತ್ರ ಹಿಂದೂ ಮುಸ್ಲಿಂ ಈಕ್ವಾಲಿಟಿ ಬರುತ್ತೆ. ಹಿಂದೂ ಮುಸ್ಲಿಂ ಒಟ್ಟಿಗೆ ಆಗ್ತಾರೆ. ಹಿಂದೂ ಮುಸ್ಲಿಮ್ಸ್ ವಿಲ್ ಗೆಟ್ ಯುನೈಟೆಡ್ ಬಿಕಾಸ್ ದೇ ಆಲ್ ಫಾಲೋ ಸೇಮ್ ಲಾ. ನೀವು ಇದನ್ನು ಹೀಗೆ ಬಿಟ್ಟರೆ ಇದು ಇನ್ನೂ ಡಿವೈಡ್ ಆಗುತ್ತೆ ಹೊರತು ಒಂದಾಗಲ್ಲ. ಸೊ UCC ಬಂದರೆ ಅದರ ಮೂಲ ಉದ್ದೇಶನೇ ಎರಡು ಸಮುದಾಯವನ್ನು ಎಲ್ಲರನ್ನೂ ಸೇರಿಸುವುದು. ಅದನ್ನು ಡಿವೈಡ್ ಮಾಡೋ ರೀತಿಯಲ್ಲಿ ಬೇರೆ ಯಾರು ಹೇಳ್ತಾ ಇರೋದ್ರಿಂದ ಸ್ವಲ್ಪ ಜನಗಳು ಕನ್ಫ್ಯೂಷನ್ಲಿದ್ದಾರೆ. ಒಂದು ಸಮುದಾಯದವರು ಇದು BJP ಅವ್ರು ಮಾಡ್ತಿರೋದ್ರಿಂದ ಏನೇ ಅವ್ರು ಮಾಡಿದ್ರೂ ನಾವು ಅಪೋಸ್ ಮಾಡಬೇಕು ಅನ್ನುವಂಥ ಮನೋಭಾವನೆ ಬೆಳೆಸ್ಕೊಂಡಿದ್ದಾರೆ. ಸ್ವಲ್ಪ ಅದು ಹೋಗಬೇಕು. ಅದು ಕ್ರಮೇಣವಾಗಿ ಹೋಗುತ್ತೆ. ಪ್ಲಸ್ ದಿಟ್ಟ ನಿರ್ಧಾರ, ದಿಟ್ಟತನ, ರಾಜಕೀಯ ಹಿತಾಸಕ್ತಿ, ಅದನ್ನು ಇಚ್ಛಾಶಕ್ತಿ ಆ ಇಚ್ಛಾಶಕ್ತಿಯನ್ನು ಮಾಡಿ ಜನರಿಗೆ ಮತ್ತೆ ಪ್ರಾಮಿಸ್ ಮಾಡಿದ್ದೀವಿ, ಅದನ್ನು ವೋಟ್ ಹಾಕಿದಲ್ಲಿ 2024 ಪುನಃ ಯಾರು ಪ್ರಾಮಿಸ್ ಮಾಡಿದ್ದಾರೆ ಅವರಿಗೆ ವೋಟ್ ಹಾಕಿದ್ರೆ ಜನ, ಇದನ್ನು ಅವರು ಮಾಡುವಂಥ ಹೊಣೆಗಾರಿಕೆ ಅವ್ರ ಮೇಲಿರುತ್ತೆ ಅಂತ ನನ್ನ ಭಾವನೆ. ಈ ಥರ ವಿಚಾರಗಳು ಮಾತಾಡೋದಾದ್ರೆ BJP ಕಾಂಗ್ರೆಸ್ ಅಂತ ಬಂದುಬಿಡುತ್ತೆ. ಈಗ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಸುದೀರ್ಘ ಅವಧಿಯಲ್ಲಿ ಆಳ್ವಿಕೆಯಲ್ಲಿತ್ತು ಮತ್ತು ಮುಸ್ಲಿಮರ ಪರ ಅಂತ ಬಿಂಬಿಸಿಕೊಂಡಿರುವಂಥ ಪಕ್ಷ. ಕಾಂಗ್ರೆಸ್ಗೆ ಬೈ ಡಿಫಾಲ್ಟ್ ಮುಸ್ಲಿಮ್ಸ್ ವೋಟ್ ಬರ್ತಾವೆ ಅನ್ನೋದೊಂದು ಭಾವನೆ ಈಗಲೂ ಇದೆ. ಸೊ ಅವ್ರು ಯಾಕೆ ಇದನ್ನು ಮಾಡಲಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಮಾಡಲಿಲ್ಲ ಅನ್ನೋಕ್ಕಿಂತ ನನ್ನ ಪ್ರಕಾರ ಕಾಂಗ್ರೆಸ್ ಅವರು ಮುಸ್ಲಿಂ ಸಮುದಾಯ ಅಂದರೆ ಬರೀ ಮುಸ್ಲಿಮಲ್ಲಿ ಪುರುಷರು ಮಾತ್ರ ಇರೋದಿಲ್ಲ, ಮಹಿಳೆಯರು ಇರ್ತಾರೆ. ಕರೆಕ್ಟ್. ಈ ಶಾಬಾನು ಅಂತೇಳಿ ಒಂದು ಒಳ್ಳೆಯ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಆಗಿತ್ತು. 40 ವರ್ಷ ಮದುವೆಯ ನಂತರ
ತಲಾಖನ್ನು ಕೊಟ್ಟು ಟ್ರಿಪಲ್ ತಲಾಖನ್ನು ಕೊಟ್ಟು ಆ ಮಹಿಳೆಗೆ ಏನು ಕೊಡದೆ ಮನೆಯಿಂದ ಹೊರಗೆ ಹಾಕಿರ್ತಾರೆ. ಆವಾಗ ಆ ಮಹಿಳೆ ಸುಪ್ರೀಂ ಕೋರ್ಟ್ ತನಕ ಅವ್ರ ಕೇಸ್ ಹೋಗುತ್ತೆ. ಆ ಸೆಕ್ಷನ್ 125 ಆಫ್ CRPC, ಈಗ ಕ್ರಿಮಿನಲ್, ಈಗಿನ ಹೇಳಿದೆ ಕ್ರಿಮಿನಲ್ ಲಾಸ್ ಆರ್ ಆಲ್ ಈಕ್ವಲ್ ಟು ಎವ್ರಿಬಡಿ. ಸೊ ಸುಪ್ರೀಂ ಕೋರ್ಟ್ ಅವ್ರು ವ್ಯಾಖ್ಯಾನ ಮಾಡ್ತಾರೆ 125 ಆಫ್ CRPC ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಎ ಹಿಂದೂ ವುಮನ್ ಆ್ಯಂಡ್ ಎ ಮುಸ್ಲಿಂ ವುಮನ್. 125 ಇಸ್ ಫಾರ್ ಎವ್ರಿಬಡಿ. ಸೊ ಅದರ ಅಡಿಯಲ್ಲಿ ಯಾರು ಬೇಕಾರ ಮೇಂಟೆನೆನ್ಸ್ ಕೇಳ್ಬೋದು ಅಂತ ಕಾನೂನು ಮಾಡಿದ್ರು. ಅಂದರೆ ಆ ನಿರ್ಧಾರ ಮಾಡಿದ್ರು. ಅದು ಇಡೀ ಇಂಡಿಯಾಗೆ ಅದು ಕಾನೂನು ಅಪ್ಲೈ ಆಯಿತು 1985 ಅಂದರೆ ಇದ್ದತ್ತಿನ ಒಂದು ಅವಧಿ ಏನಿದೆ ಅದು ಮೀರಿ ಕೂಡ ಕೊಡಬೇಕು. ನೀವು ಮುಸ್ಲಿಂ ಇದ್ರೂ ಕೂಡ ಕೊಡಬೇಕು. ಇದ್ದತ್ ಪೀರಿಯಡಲ್ಲಿ ಮಾತ್ರ ಕೊಡ್ತೀವಿ, ಅದಾದ್ಮೇಲೆ ಕೊಡೋಂಗಿಲ್ಲ, ಇದು ಪರ್ಸ್ನಲ್ ಲಾ ನಮ್ಮದು ಅಂತ ಆರ್ಗ್ಯೂ ಮಾಡಿದ್ದಂಥ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಪರ್ಸ್ನಲ್ ಲಾ ರೆಲ್ಮಲ್ಲಿ ಬರಲ್ಲ, ಇದು 125 ಸೆಕ್ಷನ್ ಅಡಿಯಲ್ಲಿ ಎಲ್ಲರಿಗೂ ಸಮ, ಆದ್ದರಿಂದ ನೀವು ಕೊಡಬೇಕು ಅಂತ ಆರ್ಡ್ರ್ ಮಾಡಿದ್ರು. ಆವಾಗ ರಾಜೀವ್ ಗಾಂಧಿ ಅವರು ಇರ್ತಾರೆ. ಈಗ ಈ ಕಾನೂನು ಸುಪ್ರೀಂ ಕೋರ್ಟ್ ಅವರು ಏನು ಮಾಡಿದ್ರು, ಅದಕ್ಕಿಂತ ಮುಂಚೆ ಅವರೇ ಮಾಡ್ಬೋದಿತ್ತಲ್ವ, ಮಾಡಿರಲಿಲ್ಲ. ಹೋಗಲಿ, ಸುಪ್ರೀಂ ಕೋರ್ಟ್ ಅವ್ರು ಮಾಡಿದ್ರು. ಈಗ ಸಮನಾಗಿ ಹಕ್ಕು ಕೊಟ್ಟರು. ಹಿಂದೂ ಮತ್ತು ಮುಸ್ಲಿಂ ಎರಡೂ ಸಮುದಾಯದ ಮಹಿಳೆಯರಿಗೆ ಈಕ್ವಲ್ ಸ್ಥಾನ ಕೊಟ್ಟಂಗಾಯ್ತಲ್ಲ, ಅವಾಗಾರ ಒಪ್ಕೊಂಡು ಸುಮ್ಮನೆ ಇರ್ಬೋದಿತ್ತು. ಹೌದು. ಬಟ್ ರಾಜೀವ್ ಗಾಂಧಿಯವರ ಕಾಂಗ್ರೆಸ್ ಸರ್ಕಾರ ಇದನ್ನು ಈ ಜಜ್ಮೆಂಟನ್ನು ಹೇಗೆ ನಾವು ತಳ್ಳಹಾಕ್ಬೋದು ಅಂತ ಯೋಚನೆ ಮಾಡಿ ವೆರಿ ಸ್ಟ್ರೇಂಜ್ಲಿ ಮುಸ್ಲಿಂ ವುಮನ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ, ಮುಸ್ಲಿಂ ವುಮನ್ ಪ್ರೊಟೆಕ್ಷನ್ ಆ್ಯಕ್ಟ್. ಆ ಆ್ಯಕ್ಟಲ್ಲಿ ಏನು ಹೇಳಿದ್ರು ಅಂದರೆ, ಇದ್ದತ್ ಪೀರಿಯಡ್ ಆದಮೇಲೆ ನೀವೇನು ಕೊಡೋಂಗಿಲ್ಲ, ಸೆಕ್ಷನ್ 25 ನಿಮ್ಗೆ ಅಪ್ಲೈ ಆಗಲ್ಲ ಅಂದರು. ಅಂದರೆ ಮುಸ್ಲಿಂ ವುಮನ್ ಹೂ ವಾಸ್ ಅದರ್ವೈಸ್ ಎಂಟೈಟಲ್ಡ್ ಫಾರ್ 125 ಆಲ್ ಥ್ರೂ ಔಟ್ ಅವರ್ ಲೈಫ್ ಫಾರ್ ಮೇಂಟೆನೆನ್ಸ್, ಅದು ಕಾನೂನು ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ಹೋಗಲಿ, ಒಳ್ಳೆ ಕಾನೂನು ಬಂದಿದೆ, ಮುಸ್ಲಿಂ ಸಮುದಾಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತಲೂ ಬಿಡಲಿಲ್ಲ. ಉಲ್ಟಾ ಮುಸ್ಲಿಂ ವುಮನ್ ಪ್ರೊಟೆಕ್ಷನ್ ಆ್ಯಕ್ಟ್ ಮಾಡಿ ಹೆಸರು ಮಾತ್ರ ಪ್ರೊಟೆಕ್ಷನ್ನು, ಬಟ್ ಮಾಡಿದ್ದೇನು ಅಂದರೆ ಮುಸ್ಲಿಂ ಮೆನ್ ಪ್ರೊಟೆಕ್ಷನ್ ಆ್ಯಕ್ಟ್ ಮಾಡಿಬಿಟ್ರು. ಹಾಗಾಗಿ ಇದು ಈ ಇದ್ದತ್ ಪೀರಿಯಡ್ ಮೀರಿ ಅವ್ರಿಗೆ ಮೇಂಟೆನೆನ್ಸು ಇಲ್ಲ. 125 ಕ್ರಿಮಿನಲ್ ಪ್ರೊಸೀಜರ್ ಈಕ್ವಲ್, ಎಲ್ಲರಿಗೂ ಈಕ್ವಲ್ ಇದ್ದರೂ ಕೂಡ ಅದರೊಳಗೆ ಒಂದು ಇಂಟರ್ಪ್ರಿಟೇಷನ್ನು, ಒಂದು ಆ್ಯಕ್ಟ್ ಮಾಡಿ ಅವ್ರಿಗೆ ಸಿಗಲಿಲ್ಲಂಗೆ ಮಾಡಿದ್ದಾರೆ. ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದರೆ ಇದಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ರಾಜೀವ್ ಗಾಂಧಿಯವ್ರ ಬಗ್ಗೆ ಓದ್ತಿರ್ಬೇಕಾದ್ರೆ ಅತ್ಯಂತ ಹೆಚ್ಚು ಟೀಕೆಗೊಳಗಾಗಿದ್ದು ನನ್ನ ಪ್ರಕಾರ ರಾಜೀವ್ ಗಾಂಧಿಯವರು ಈ ಶಾಬಾನ ಪ್ರಕರಣದಲ್ಲೇ. ಅಂದರೆ ಅತಿ ಹೆಚ್ಚು ಅಪೀಸ್ಮೆಂಟ್, ಒಂದು ಸಮುದಾಯವನ್ನು ಓಲೈಸೋಕ್ಕೋಸ್ಕರ ಅಥವಾ ವೋಟ್ ಬ್ಯಾಂಕ್ ವಾಟ್ ಎವರ್ ನೀವು ಸೇ, ಅದು ಒಂದು ಅಂತ ಅನಿಸುತ್ತೆ. ಬಟ್ ಈಗ ನನಗೆ ಇದು ಈಗ ನೀವು ಹೇಳಿದ್ರಲ್ಲ ನೀವು ಮೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ. ಈಗ ಮೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಈಗ ನಾನೊಬ್ಬ ಮ್ಯಾನ್ ಆಗಿ ಯೋಚನೆ ಮಾಡಿದಾಗ ನನ್ನ ಪ್ರೊಟೆಕ್ಷನ್ ಆಯಿತು. ಈಗ ನನಗೊಬ್ಬಳು ತಂಗಿ ಇದ್ದಾಳೆ ಅಂದ್ಕೊಳ್ಳಿ ಅಲ್ವಾ, ಅವಳ ಗಂಡನ್ನು ನಾನು ಇದನ್ನು ಮಾಡ್ತಾ ಇಲ್ವಾ, ಅವಳ ಹಕ್ಕನ್ನು ಕಿತ್ಕೋತಾ ಇಲ್ವಾ? ಇಟ್ಸ್ ವೆರಿ ಸ್ಟ್ರೇಂಜ್ ಅಲ್ಲ. ಈಗ ಮುಸ್ಲಿಂ ಸಮುದಾಯ, ಅದಕ್ಕೆ ಹೇಳಿದೆ, ಬರೀ ಪುರುಷರಿಗೆ ಅಷ್ಟೇ ಸಮುದಾಯನ, ಮಹಿಳೆಯರು ಇದ್ದಾರಲ್ವ, ಅವರಿಗೆ ಈಕ್ವಲ್ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಸಂವಿಧಾನ ಹೇಳಿದ್ಮೇಲೆ ನೀವು ಎನಿ ಪ್ರೊಸೀಜರ್ಸ್ ಆರ್ ಎನಿ ಕಸ್ಟಮ್ಸ್ ಆರ್ ಎನಿ ಪರ್ಸ್ನಲ್ ಲಾಸ್ ವಿಚ್ ಆರ್ ಎಗೇನ್ಸ್ಟ್ ದಿ ಥಿಯರಿ ಆಫ್ ಇಕ್ವಾಲಿಟಿ, ಅದು ರೆಟ್ರೋಗೇಟ್ ಅವನ್ನ ಆದಷ್ಟು ಬೇಗ ನಾವು ಸಿಸ್ಟಮಿಂದ ಹೊರಗೆ ಹಾಕಬೇಕು. ಅದು ಬಿಟ್ಟು ಹೊರಗೆ ಹಾಕಿದ್ದಂಥ ಶಾಬಾನೋ ಕೇಸಲ್ಲಿ ಪುನಃ ಅದನ್ನು ಒಳಗೆ ತೊಗೊಂಬಂದು ಕಾನೂನು ಮಾಡಿ, ಇದು ಟ್ರಿಪಲ್ ತಲಾಖನ್ನು ಈಗ ಮೊನ್ನೆ BJP ಅವ್ರು ಬಂದು ತೆಗೆದ್ರು. ಎಷ್ಟು ಹೆಂಗಿದ್ರು ಅವ್ರಿಗೆ ಓಟ್ ಬರೋದಿಲ್ಲ ಅಂತ ಸುಮ್ಮನಿರ್ಬೋದಿತ್ತು. ಬಟ್ ಇವತ್ತು ಏನಾರ ಹೆಲ್ಪ್ ಮಾಡಿ ಆ ಸಮುದಾಯವನ್ನು ನ್ಯಾಷನಲ್ ಡೆವಲಪ್ಮೆಂಟ್ ಒಳಗೆ ಅವರೂ ಬರಲಿ ಅಂತ ಯಾರು ಥಿಂಕ್ ಮಾಡೋದಿದ್ದರೆ ನನ್ನ ಪ್ರಕಾರ BJP ಅವ್ರು ಅಟ್ಲೀಸ್ಟ್ ಇದು ಥಿಂಕ್ ಮಾಡಿದ್ದಾರೆ. ಈ ಕಾಂಗ್ರೆಸ್ ಅವರು ಅಪೀಸ್ಮೆಂಟ್ ಅಂತ ಅಂದರೆ ಅಪೀಸ್ಮೆಂಟನ್ನು ಕೂಡ ಬಹುಶಃ ಅವರು ಮಿಸ್ಕನ್ಸ್ಟ್ರೂ ಮಾಡ್ಕೊಂಡಿದ್ದಾರೆ. ಅವ್ರ ಪ್ರಕಾರ ಅಪೀಸ್ಮೆಂಟ್ ಆಫ್ ಒನ್ ಕಮ್ಯುನಿಟಿ ಈಸ್ ಓನ್ಲಿ ಟು ಒನ್ ಕಮ್ಯುನಿಟಿ ಮೇಲ್ಸ್ ಆ್ಯಂಡ್ ದೇ ಹ್ಯಾವ್ ಇಗ್ನೋರ್ಡ್ ದಿ ಫೀಮೇಲ್ಸ್. ಸೊ ಐ ಥಿಂಕ್ ಇದು ಭಾಳ ಮುಂದೆ ಹೋಗೋದಿಲ್ಲ ಅಂತ ನನಗೆ ಅನಿಸಿಕೆ. ಇದು ಆದಷ್ಟು ಬೇಗ UCC ಬಂದರೆ ಎಲ್ಲ ಸಮುದಾಯದವರು ಭಾಳ ಅತ್ಯಂತ ಖುಷಿಯಾಗಿ ಇದನ್ನು ಸ್ವಾಗತ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ವೆರಿ ವೆಲ್ ಸೆಡ್. ನನಗೆ ನಮ್ಮ ಹಿಂದೂ ಧರ್ಮದ ಒಂದು ನನಗೆ ಯಾವಾಗಲೂ ಅಂದರೆ ಈಗ ನಾವು ಹಿಂದೂ ಧರ್ಮೀಯರಾಗಿ ಹುಟ್ಟಿ ನಮಗೆ ಪ್ರೈಡ್ ಇದೆ ತುಂಬ ಅಂತ ಅಂದ್ಕೊಂಡಾಗಲೂ ಕೂಡ ನಮಗೆ ಒಂದಷ್ಟು ದೋಷಗಳು ಕಾಣ್ತವೆ. ಅದು ನನಗೆ ಭಾಳ ದಟ್ಸ್ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ. ನನಗೆ ತುಂಬ ಹೆಮ್ಮೆ ಇದೆ ನಮ್ಮ ಧರ್ಮ. ಅದ್ರ ಜೊತೆಗೆ ನನ್ನ ಮನಸ್ಸಲ್ಲಿ ನಂದೇನು ದೋಷ ಇದೆ ಅಂತ ಕೂಡ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ಈಗ ಅನ್ಟಚಬಿಲಿಟಿ,
ಯಾರಾದರೂ ಮನುಷ್ಯರು ಒಪ್ಕೊಳ್ಳೋಕೆ ಸಾಧ್ಯನಾ ಸರ್ ಅದನ್ನು? ಸಾಧ್ಯನೇ ಇಲ್ಲ. ಹಿಂದೂ ಧರ್ಮದಲ್ಲಿ ಅದು ಪ್ರಾಕ್ಟೀಸಲ್ಲಿತ್ತು, ವರ್ಣಾಶ್ರಮದಲ್ಲಿತ್ತು. ಅದು ಸಂವಿಧಾನ ಬಂದ ಮೇಲೆ ಅದನ್ನು ಆ್ಯಕ್ಚುಲಿ ಅಫೆನ್ಸ್ ಮಾಡಿ ಅದನ್ನು ತೆಗೆದುಹಾಕೋದು. ಅದನ್ನು ಅಫೆನ್ಸ್ ಮಾಡಿದ್ದಾರೆ, ಅದನ್ನು ಯಾರಾದರೂ ಮಾಡಿದರೆ ಅಫೆನ್ಸ್. ಎಸ್. ಈಗ ಟ್ರಿಪಲ್ ತಲಾಕು ಅದೇ ಆಗಿದೆ, ಅದಿನ್ನೂ ಚಾಲೆಂಜ್ ಆಗಿದೆ, ಇದರಲ್ಲಿದೆ. ಬಟ್ ಟ್ರಿಪಲ್ ತಲಾಕಲ್ಲೂ ಮಾಡಿದ್ರೆ ಅಫೆನ್ಸ್ ಆಗುತ್ತೆ. ಎಸ್. ನನ್ನ ಒಂದು ಪರ್ಸೆಪ್ಷನ್ ಏನಂದರೆ, ನಾವು ಎಷ್ಟೇ ನಮ್ಮ ಧರ್ಮ ಜಾತಿ ಏನೇ ನಮ್ಮ ಬಗ್ಗೆ ನಮಗೇನೇ ಒಂದು ಹಿನ್ನೆಲೆ, ನಮ್ಮ ಸಂಸ್ಕೃತಿ ಬಗ್ಗೆ ಏನೇ ಇದ್ದರೂ ಕೂಡ ನಾವು ಮುಂದೆ ನೋಡೋದು ತುಂಬ ಇಂಪಾರ್ಟೆಂಟ್. ಅಂದರೆ ಪ್ರೆಸೆಂಟ್ ನೋಡೋದು ತುಂಬ ಮುಖ್ಯ ಅಂತ ಅನಿಸುತ್ತೆ, ಮತ್ತು ಫ್ಯೂಚರ್ ನೋಡೋದು ತುಂಬ ಮುಖ್ಯ. ಅಂದರೆ ಅಡಾಪ್ಟಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬದಲಾದ ಕಾಲಕ್ಕೆ ತಕ್ಕಂತೆ ನಾವು ಬದಲಾಯಿಸ್ಕೊಳ್ಬೇಕಾಗತ್ತೆ. ಸೊ ಅದು ಭಾಳ ಮುಖ್ಯ. ಆ ದೃಷ್ಟಿಯಲ್ಲಿ ಹಿಂದೂಸ್ತಾನ ಅಂದರೆ ಭಾರತ ಭಾಳಷ್ಟು ಮುಂದೆ ಹೋಗಿದೆ. ಬಟ್ ಎಲ್ಲ ಸಮುದಾಯಗಳು ಹೋಗಬೇಕಾಗಿದೆ. ಒಂದಷ್ಟು ಸಮುದಾಯಗಳು ಹಿಂದುಳಿದಿವೆ. ಅದು ಆ ಸಮುದಾಯಗಳನ್ನು ಕೂಡ ಮೇನ್ ಸ್ಟ್ರೀಮಿಗೆ ತೊಗೊಂಬಂದು ಮುಂದೋಗುವ ದಿಕ್ಕಿನಲ್ಲಿ UCC ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸಂದೀಪ್ ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ, ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಹಿರಿಯ ವಕೀಲ ಸಂದೀಪ್ ಪಾಟೀಲ್ ಅವರ ಜೊತೆಗೆ ಒಂದು ಸಂವಾದ. ಇದರಲ್ಲಿ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನ ನ್ಯಾಯ ಸಂಹಿತೆ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ಒಂದು ಕೋಡ್ ಬಗ್ಗೆ, ಈ ಒಂದು ಲಾ ಬಗ್ಗೆ, ಏನು ಬಿಲ್ ಬಗ್ಗೆ ಈ ಸದ್ಯಕ್ಕೆ ಹೇಳಬೇಕು ಅಂತಂದರೆ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಮಾತಾಡಿರೋ ವಿಚಾರಗಳ ಬಗ್ಗೆ ನಿಮ್ಗೆ ಏನು ಅನಿಸ್ತಾನೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಪ್ರಶ್ನೆಗಳೇನಾದರೂ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ದ ಕೀ ಕನೆಕ್ಷನ್. ನಮಸ್ಕಾರ.